ವೆಲ್ಕಮ್ ಬ್ಯಾಕ್ ಟು ಮೈ ನ್ಯೂ ವ್ಲಾಗ್. ಹೇಗಿದ್ದೀರಾ ಗಾಯ್ಸ್? ಐ ಹೋಪ್ ನೀವೆಲ್ಲ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ. ಎಲ್ಲರಿಗೂ ಗೌರಿ ಗಣೇಶ ಹಬ್ಬದ ಹಾರ್ದಿಕ ಶುಭಾಶಯಗಳು. ನಾನು ಹಾಗೂ ನನ್ನ ಕುಟುಂಬದ ಕಡೆಯಿಂದ ನಿಮ್ಮೆಲ್ಲರಿಗೂ ಗಣೇಶ ಚೌತಿಯ ಶುಭಾಶಯಗಳನ್ನ ತಿಳಿಸ್ತೀನಿ. ನಾವು ಕೂಡ ಗಣೇಶ ಹಬ್ಬ ಮಾಡ್ತೀವಿ, ನಮಗೂ ಕೂಡ ಗಣೇಶ ಹಬ್ಬ ಇದೆ. ಆದರೆ ನಾವು ಒಂದೇ ದಿವಸ ಮಾಡೋದು ಹಬ್ಬನ. ಗೌರಿ ಇಲ್ಲ ನಮಗೆ. ಗೌರಿ ಅಂದರೆ ಬಾಗಿನ ಸಾಮಾನು ನೋಮೋದೆಲ್ಲ ಇರುತ್ತೆ. ನೋಮಿಲ್ಲ, ಇದು ಮರಗಳನ್ನ ಇಟ್ಟು ಬಾಗಿನ ಮಾಡಬೇಕು, ಅದು ಇಲ್ಲ ನಮಗೆ. ಗಣಪತಿ ಹಬ್ಬದ ದಿವಸನೇ ಗೌರಿನ ತಂದು ಎರಡೂ ಒಂದೇ ದಿವಸ ನಾವು ಹಬ್ಬನ ಆಚರಣೆ ಮಾಡ್ತೀವಿ. ಬನ್ನಿ ಇವತ್ತು ಹೇಗೆಲ್ಲ ಇರುತ್ತೆ ನಮ್ಮ ಮನೆಯಲ್ಲಿ. ಸಿಂಪಲ್ಲಾಗಿ ನಾವು ಕೂಡ ಒಂದೇ ದಿವಸ ಇಡೋದು ಗಣಪತಿನ, ಹಬ್ಬನ ಮಾಡ್ತೀವಿ. ಈಗ ಹಬ್ಬ ಮಾಡೋಕ್ಕೂ ಮುಂಚೆ ನಾಗರ ಪೂಜೆ ಮಾಡ್ಕೊಂಬರ್ಬೇಕು. ಈಗ ಬೆಳಗ್ಗೆನೇ ಎದ್ದು ಎಲ್ಲ ಕೆಲಸಗಳು ಆಗಿದೆ. ಈಗ ಫಸ್ಟು ನಾಗರ ಪೂಜೆ ಮಾಡ್ಕೊಂಡು ಬಂದಾದಮೇಲೆ, ನಮಗೆ ನಾಗರಿದೆ, ನಾಗರ ಪೂಜೆ ಮಾಡ್ಕೊಂಡು ಬಂದಾದಮೇಲೆ ನಾವು ಗಣಪತಿನ ಮನೆಗೆ ಆಹ್ವಾನ ಮಾಡೋದು. ಹಾಗೆ ನೈಟ್ ಎಲ್ಲ ಯಾವ ಥರ ಮಾಡಿದ್ವಿ, ಪ್ರಿಪ್ರೇಷನ್ ಏನೂ ಇಲ್ಲ. ಆ ಹಬ್ಬಕ್ಕೇನು ಜಾಸ್ತಿ ಕಷ್ಟ ಇಲ್ಲ ಅಲ್ವಾ. ಗಣಪತಿ ಹಬ್ಬ ಬೇಗನೆ ಮಾಡಿಬಿಡ್ಬೋದು. ರಂಗೋಲಿ ಎಲ್ಲ ಹಾಕಿದ್ವಿ ಹೊರಗಡೆ, ಮನೆ ಹತ್ರ ಎಲ್ಲ ಸ್ವಲ್ಪ ಕಲರ್ಸ್ ಎಲ್ಲ ಹಾಕಿ ರಂಗೋಲಿ ಹಾಕ್ತೆ. ಆ ಕ್ಲಿಪ್ಪಿಂಗ್ನ ಹ್ಯಾಡ್ ಮಾಡ್ತೀನಿ, ಅದನ್ನು ಕೂಡ ನೋಡಿ. ಹಾಗೆ ಬನ್ನಿ ನಾಗರ ಮಾಡೋಕ್ಕೆ ಹೋಗ್ತಾಯಿದ್ವಿ, ಹೋಗೋಣ. ನೋಡಿ, ಇದು ಗೌರಿ ಹಬ್ಬದ ದಿವಸ ನೈಟು ರಂಗೋಲಿ ಹಾಕ್ತಾಯಿದ್ದೀನಿ ನಾನು. ಬೆಳಗ್ಗೆಗೆ ಗಣೇಶ ಹಬ್ಬಕ್ಕೆ ನೋಡಿ ಪುಟ್ಟದಾಗ ಹಾಕಿದ್ದೀನಿ, ಈ ಥರ ರಂಗೋಲಿ ಹಾಕಿ ಕಲರ್ಸ್ ಹಾಕ್ತಾಯಿದ್ದೀನಿ. ನೋಡಿ, ನಾನು ನನ್ನ ಚಿಕ್ಕ ಮಗ ಎಲ್ಲ ಕಲರ್ ಫಿಲ್ ಮಾಡ್ದೆ, ನಾನು ಅವನಿಬ್ಬರು ಸೇರಿಕೊಂಡು ಹಾಕಿದ್ವಿ. ಈಗ ಮನೆ ಮುಂದೆ ಬಾಗಿಲ ಹತ್ರನೂ ಈ ಥರ ಹಾಕ್ಬಿಡೋಣ, ಬೆಳಗ್ಗೆಗೆ ಕಷ್ಟ ಆಗುತ್ತೆ, ಟೈಮ್ ಸಾಲಲ್ಲ ಅಂದ್ಬಿಟ್ಟು. ನೋಡಿ, ಇಲ್ಲೂ ಕೂಡ ಸಿಂಪಲ್ಲಾಗಿ ಈ ಥರ ಎಲ್ಲ ಕಲರ್ಸ್ ಹಾಕಿ ಹಾಕ್ತಾಯಿದ್ದೀನಿ. ನಮ್ಮ ಮಕ್ಕಳು ಅಷ್ಟಾಗಿ ತುಳಿಯಲ್ಲ, ಬೇರೆ ಮಕ್ಕಳು ಬರ್ತಾ ಇರ್ತಾರೆ, ಅವರು ತುಳ್ಕೊಂಡು ಓಡಾಡ್ತಾರೆ. ಫೈನಲಿ ನೈಟ್ ಈ ಥರ ಆಯಿತು. ಈಗ ಇದನ್ನು ಇಲ್ಲಿ ಕಂಪ್ಲೀಟ್ ಮಾಡಿ ಬೆಳಗ್ಗೆ ಈಗ ನೋಡಿ ಎದ್ದು ಎಲ್ಲ ರೆಡಿಯಾಗಿ ನಾಗರ ಮಾಡೋಕ್ಕೆ ಹೋಗ್ತಾ ಇದ್ದೀವಿ. ಇದು ನಮ್ಮ ಅಮ್ಮ ಮನೆಯಲ್ಲಿ ನನಗೆ ಅಭ್ಯಾಸ ಈ ಥರ ನಾಗರ ಮಾಡಿ. ನಮ್ಮ ಯಜಮಾನ್ರ ಮನೆಯಲ್ಲಿ ಯಾವುದೇ ಥರ ನಾನು ಬರೋಕ್ಕೂ ಮುಂಚೆ ಅವರು ಮಾಡ್ತಾ ಇರಲಿಲ್ವಂತೆ ಈ ಥರ ನಾಗರಿಲ್ಲ. ಅವರು ಬರೀ ದೀಪಾವಳಿ ಒಂದು ಹಬ್ಬ ಇದೆ ನಮಗೆ ಅಂತ ಹೇಳಿದರು. ಬಟ್ ನಾನು ಬಂದಮೇಲೆ ಎಲ್ಲ ಹಬ್ಬನೂ ಮಾಡೋಕ್ಕೆ ನೋಡಿ, ದೇವರು ನಾಗದೇವತೆ ಹೂವನ್ನ ಕೊಟ್ಟರು. ತುಂಬ ಖುಷಿ ಆಯಿತು ಪೂಜೆ ಮಾಡುವಾಗ. ನಾನು ಬಂದಮೇಲೆ ಎಲ್ಲ ಅಭ್ಯಾಸ ಮಾಡಿದ್ದು ಹಬ್ಬಗಳನ್ನ ಮಾಡೋದು. ನಾಗರು ಬಂದು ಗಂಡು ಮಕ್ಳು ಇರೋರು ನಾಗರು ಮಾಡಬೇಕು, ಹಂಗಾಗಿ ನಾನು ಇದನ್ನು ರೂಢಿಗೆ ತಂದೆ. ಯಾಕಂದರೆ ನನಗೆ ಅಮ್ಮ ಮನೇಲಿ ಎಲ್ಲ ಥರ ಮಾಡಿ ಅಭ್ಯಾಸ ಇತ್ತು, ಹಾಗಾಗಿ ನಾನು ಇಲ್ಲೂ ಕೂಡ ಇದನ್ನೆಲ್ಲ ಅಭ್ಯಾಸ ಮಾಡಿ ಈಗ ರೂಢಿಗೆ ತಂದಿದ್ದೀನಿ. ಫೈನಲಿ ನೋಡಿ, ಇಲ್ಲೆಲ್ಲ ಪೂಜೆ ಆಯಿತು. ಇದು ಕೂಡ ಕಂಪ್ಲೀಟಾಗಿ ಎಲ್ಲರಿಗೂ ಆಲ್ಮೋಸ್ಟು ನಾಗರು ಯಾವ ಥರ ಮಾಡೋದು ಅನ್ನೋದು ಗೊತ್ತಿರುತ್ತೆ. ಅದನ್ನು ಪ್ರತ್ಯೇಕವಾಗಿ ನಾನು ಹೆಚ್ಚಿಗೆ ತಿಳಿಸೋದು ಬೇಡ ಅನಿಸುತ್ತೆ. ನೋಡಿ, ಫೈನಲಿ ಎಲ್ಲ ಪೂಜೆ ಆದಮೇಲೆ ಈಗ ನಾಗರ ಕಲ್ಲಿಗೆ ಹಾಲು ಹಾಕ್ತಾಯಿದ್ದೀವಿ. ಹಾಲು ತುಪ್ಪನ ಹಾಕಬೇಕು. ಈ ನಾಗರು ಮಾಡೋವಾಗ ಒಂದೊತ್ತಲ್ಲಿ ಮಾಡಬೇಕು. ನಾವು ಏನೇ ದೇವರಿಗೆ ಪೂಜೆ ಮಾಡೋವಾಗೂ ತಿಂದರೂ ಪರವಾಗಿಲ್ಲ, ಉಪವಾಸ ಇದ್ದು ಮಾಡೋ ದೇವರು ಅಂದರೆ ನಾಗರ ಕಲ್ಲಿಗೆ ಮಾತ್ರ ನಾವು ತನಿ ಎರಿಯುವಾಗ, ನಾಗರು ಮಾಡುವಾಗ ಒಂದೊತ್ತಲ್ಲಿ ಪೂಜೆನ ಮಾಡಬೇಕಂತ ಹೇಳ್ತಾರೆ. ನೋಡಿ, ಈಗ ಹಸಿ ದಾರನ ಎಲ್ಲ ನಾಗರ ಕಲ್ಲಿಗೆ ಸುತ್ತುತ್ತಾ ಇದ್ದೀವಿ. ಫೈನಲಿ ಎಲ್ಲ ಆದಮೇಲೆ ಈಗ ಮನೆಗೆ ಹೋಗಿ ನಾವು ಟಿಫನ್ನ ತಿಂದು, ಮತ್ತು ಇನ್ನೂ ಗಣಪತಿನ ತಂದಿಲ್ಲ. ನೋಡಿ, ನಾಗರು ಮಾಡೋವರೆಗೂ ಮನೆಗೆ ಗಣಪತಿನ ತರಲ್ಲ, ಅದು ಕೂಡ ತುಂಬಾ ಇಂಪಾರ್ಟೆಂಟು. ಇದು ಮಾಡಿ ಆದಮೇಲೆ ಹೋಗಿ ನಾವು ಗಣಪತಿ ತರೋಕ್ಕೆ ಹೋಗಬೇಕು. ಇನ್ನೂ ತುಂಬ ಇದೆ, ನಾವು ಗೊತ್ತಿಲ್ಲದೆ ತಿಳ್ಕೊಳ್ಳೋದು ಎಲ್ಲ ಇದೆ. ನನಗೆ ಗೊತ್ತಿದ್ದಷ್ಟು ಮಟ್ಟಿಗೆ ತಿಳಿಸ್ತಾ ಇದ್ದೀನಿ. ನೋಡಿ, ಈ ಥರ ನೀರು 3 ಸತಿ ಹಾಕ್ಬಿಟ್ಟು, ನಮ್ಮ ಹಿಂದೆ ಏನು ಬರಬಾರ್ದು ಅನ್ನೋ ಕಾರಣ ಆ ಥರ ನೀರು ಹಾಕೋದು. ನೋಡಿ, ಬಂದು ಬ್ರೇಕ್ಫಾಸ್ಟ್ ಮಾಡಿ ಮಕ್ಕಳು ಹಸ್ಬೆಂಡು ಗಣಪತಿನ ತರಕ್ಕೆ ಹೋಗಿದ್ದಾರೆ. ನಾನು ಎಲ್ಲ ರೆಡಿ ಮಾಡ್ಕೊತಾಯಿದ್ದೆ. ನೋಡಿ, ಬೆಳ್ಳಿ ತಟ್ಟೆಗೆ ಅಕ್ಕಿ ಹಾಕಿ ಅರಶಿನ ಕುಂಕುಮದಲ್ಲಿ ರಂಗೋಲಿ ಹಾಕಿ ದರ್ಬೇನ ಹಾಕಿ, ನೋಡಿ ಇಲ್ಲಿ ಪಿಳ್ಳೆರಾಯ ಮತ್ತು ಗೌರಿನ ಅರಶಿನದಲ್ಲಿ ಮಾಡೋದು ಗೌರಿ, ಸಗಣಿಯಲ್ಲಿ ಮಾಡೋದು ಪಿಳ್ಳೆರಾಯ ಅಂತಾರೆ. ಇದು ಮೇಯ್ನ್ ಇಂಪಾರ್ಟೆಂಟು ಗಣಪತಿ ಹಬ್ಬದ ದಿವಸ. ಇದನ್ನು ಇಟ್ಟು ಪೂಜೆ ಮಾಡಿ ಆಮೇಲೆ ದೇವರಿಗೆ ಮಾಡಬೇಕು. ನೋಡಿ, ಹಾಗೆ ನಮ್ಮ ಮನೆಯಲ್ಲಿರುವಂಥ ಪುಟ್ಟ ಗಣಪತಿಗೆ ಅರಶಿನ ಕುಂಕುಮನ ಇಟ್ಟು ರೆಡಿ ಮಾಡ್ತಾಯಿದ್ದೀನಿ. ಮನೆಯಲ್ಲಿ ಇರುವಂಥ ಎಲ್ಲ ಗಣಪತಿಗಳಿಗೂ ಪೂಜೆನ ಮಾಡಬೇಕು ಇವತ್ತು. ನೋಡಿ, ಅರಶಿನ ಕುಂಕುಮ ಇಟ್ಟು ತೊಳೆದು ಇಟ್ಟಿದ್ರು ನಮ್ಮ ಯಜಮಾನ್ರು ನೈಟೇ. ನೋಡಿ, ಈಗ ನಾನು ಅದಕ್ಕೆಲ್ಲ ಅರಶಿನ ಕುಂಕುಮ ಇಟ್ಟು ಈಗ ದರ್ಬೆ ಇಟ್ಟು ಅದನ್ನು ಕೂಡ ಸಪ್ರೇಟಾಗಿ ಪೂಜೆಗೆ ಇಡ್ತೀವಿ. ಫೈನಲಿ ನೋಡಿ, ಈ ಥರ ರೆಡಿ ಮಾಡಿದ್ವಿ. ಈಗ ಗೌರಿ ಗಣೇಶ ನಮ್ಮ ಮನೆಗೆ ಬಂದರು. ಈಗ ಮೊದಲು ಗೌರಿಗೆ ಆರತಿ ತೆಗೆದು ಒಳಗಡೆಗೆ
ಹೊಸ್ಲು ತುಂಬಿಸ್ಕೊಬೇಕು. ಆಮೇಲೆ ಗಣಪತಿಗೆ ತಾಯಿ ಬಂದಾದಮೇಲೆ ಗಣೇಶ ಒಳಗಡೆಗೆ ಬರೋದು. ಬನ್ನೀಗ ನೋಡಿ ಯಾವ ಥರ ರೆಡಿ ಮಾಡಿದ್ದೀನಿ ದೇವ್ರಿಗೆಲ್ಲ ಅಂತ. ಅದೆಲ್ಲ ನಾನು ವಿಡಿಯೋ ಮಾಡಿಲ್ಲ. ನಾನು ಪೂರ್ತಿ ಗಣೇಶ ಹಬ್ಬದ ವ್ಲಾಗ್ ಒಂದೇ ವ್ಲಾಗ್ 2 ಪಾರ್ಟ್ ಡಿವೈಡ್ ಮಾಡಿ ಬೆಳಗ್ಗೆ ಸಂಜೆದು 2 ಮಾಡಿದ್ರೆ 2 ವಿಡಿಯೋ ಆಗುತ್ತೆ. ಬಟ್ ನನಗೆ ಅಷ್ಟು ಮಾಡೋಷ್ಟು ಟೈಮ್ ಇಲ್ಲ, ಯಾಕಂದರೆ ತುಂಬಾ ಬ್ಯುಸಿ ಇದ್ದೀನಿ, ತುಂಬ ಓಡಾಟಗಳಿದೆ. ಹಾಗಾಗಿ ಒಂದೇ ವಿಡಿಯೋದಲ್ಲಿ ತೋರಿಸ್ತಾ ಇದ್ದೀನಿ. ವಿಡಿಯೋ ಸ್ವಲ್ಪ ಲಾಂಗು ಲೆಂತಿ ಆಗಿದೆ, ಆದರೂ ಅಡ್ಜಸ್ಟ್ ಮಾಡಿಕೊಂಡು ಇಷ್ಟಪಟ್ಟು ನನ್ನ ಈ ಹಬ್ಬದ ವಿಡಿಯೋನ ನೋಡಿ. ಹಾಗೆ ಲೈಕ್, ಶೇರ್, ಕಮೆಂಟ್ ಮಾಡ್ಕೊಳ್ಳಿ. ಇನ್ನೂ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ದೇನೆ ವಿಡಿಯೋ ನೋಡ್ತಾ ಇದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ಬೆಲೈಕನ್ನ ಕ್ಲಿಕ್ ಮಾಡಿ ಒಂದು ಲೈಕ್ ಕೊಡಿ, ನಮಗೂ ಕೂಡ ಖುಷಿಯಾಗುತ್ತೆ. ಲೈಕ್ ಕೊಟ್ಟು ವಿಡಿಯೋನ ನೋಡಿ ಅಂತ ಹೇಳ್ತಾ, ನೋಡಿ ಇದು ಗಣೇಶ ಹಬ್ಬ ಆಗಿರೋದ್ರಿಂದ ನಾನು ಆದಷ್ಟು ನಮ್ಮ ಯಜಮಾನ್ರು ಮಕ್ಕಳ ಕೈಯಲ್ಲಿ ಪ್ರತಿಯೊಂದನ್ನು ಮಾಡಿಸೋದಕ್ಕೆ ಪ್ರಯತ್ನ ಪಡ್ತೀನಿ. ಅವ್ರ ಹಬ್ಬ ಆಗಿರೋದ್ರಿಂದ ಅವರು ಕೂಡ ತಿಳ್ಕೊಬೇಕು, ಕಲಿಬೇಕು ಅನ್ನೋ ಉದ್ದೇಶ. ನೋಡಿ ನಮ್ಮ ಯಜಮಾನ್ರು ದೀಪನ ಹಚ್ಚಿದ್ರು. ನಾನು ಇಷ್ಟೊತ್ತು ಈಗ ಅರಿಶಿನ ಕುಂಕುಮದಲ್ಲಿ ಸಂಕಲ್ಪ ಮಾಡ್ತಾಯಿದ್ದೆ ಗಣಪತಿಗೆ. ಮಾಡಿ ಈಗ ಕಡ್ಡಿ ಹಚ್ಚಿ ಪೂಜೆನ ಶುರು ಮಾಡ್ತಾಯಿದ್ದೀನಿ. ಬನ್ನಿ, ನಮ್ಮ ಮನೆಯಲ್ಲಿ ಸಿಂಪಲ್ಲಾಗಿ ಪುಟ್ಟದಾಗಿ ಗಣಪತಿ ಹಬ್ಬನ ಆಚರಣೆ ಮಾಡ್ತೀವಿ. ಎಷ್ಟಿಟ್ಟರು ದೇವರೇ ಅಲ್ವಾ. ಪುಟ್ಟು ಗಣಪತಿ ತಂದಿದ್ದೀವಿ. ನಾವು ಇಡೋದು ಒಂದೇ ದಿವಸನೇ, ನಮಗೆ ಗೌರಿ ಇಲ್ಲ. ಗಣಪತಿ ಹಬ್ಬದ ದಿವಸನೇ ಇಬ್ಬರನ್ನೂ ಇಟ್ಟು ಒಂದು ದಿವಸ ಬೆಳಗ್ಗೆ ಇಟ್ಟು ಸಂಜೆನ ದೇವ್ರನ್ನ ಬಿಟ್ಬಿಡ್ತೀವಿ. 3 ದಿವಸ ಇಡ್ಬೋದು. ಇಲ್ಲ ಹಬ್ಬ ಏನಾದರೂ ಶುಕ್ರವಾರ ಬಂತು ಗಣೇಶ ಹಬ್ಬ, ಗುರುವಾರ ಗೌರಿ, ಶುಕ್ರವಾರ ಗಣಪತಿ ಹಬ್ಬ ಬಂತು ಅಂದರೆ ಗಣಪತಿನ ಬಿಡ್ಬೋದು. ಜೊತೆಯಲ್ಲಿ ಗೌರಿ ಇರ್ತಾರಲ್ವ, ಅವ್ರನ್ನ ಬಿಡೋಂಗಿಲ್ಲ. ಹಂಗಾಗಿ ನಾವು ಆವಾಗ 3 ದಿವಸ ಇಡಲೇಬೇಕಾಗುತ್ತೆ. ನಾರ್ಮಲ್ ಟೈಮಲ್ಲಿ ಮಂಗಳವಾರ ಶುಕ್ರವಾರ ಬಿಟ್ಟು ಬೇರೆ ದಿವಸಗಳಲ್ಲಿ ಹಬ್ಬ ಬಂದರೆ ಒಂದೇ ದಿವಸ ಇಡೋದು. ನೋಡಿ ಅಮ್ಮ ಕೂತ್ಕೊಂಡು ಕಡುಬನ್ನ ಕಟ್ತಾ ಇದ್ದಾರೆ. ನೈವೇದ್ಯಕ್ಕೂ ಕೂಡ ಮಾಡಿಕೊಟ್ರು. ಇಟ್ಟು ನಾನು ಪೂಜೆ ಮಾಡ್ತಾ ಇರೋದು. ಬನ್ನಿ ಈಗ ಕಡ್ಡಿಯಲ್ಲಿ ಪೂಜೆ ಎಲ್ಲ ಮಾಡಿದ್ದಾಯಿತು. ಈಗ ಮಂಗಳಾರತಿ ಮಾಡೋಣ. ಕಡ್ಡಿಯಲ್ಲಿ ಪೂಜೆ ಆದಮೇಲೆ ಕಾಯಿ ಹೊಡೆದು ಈಗ ಮಂಗಳಾರತಿ ಮಾಡೋಕ್ಕೆ ಶುರು ಮಾಡೋಣ. ನೀವೆಲ್ಲ ಯಾವ ಥರ ಹಬ್ಬ ಮಾಡಿದ್ದೀರಾ? ಈ ಹಬ್ಬನ ಇವರೇ ಮಾಡಬೇಕು ಅವರೇ ಮಾಡಬೇಕು ಅಂತಿಲ್ಲ. ಮನೆಯಲ್ಲಿ ಗಂಡು ಮಕ್ಕಳಿರೋರು ಗಣೇಶ ಹಬ್ಬನ ಆಚರಣೆ ಮಾಡ್ಬೋದು. ಆದರೆ ಗಣೇಶ ಹಬ್ಬ ಮಾಡುವಾಗ ತುಂಬಾ ವಿಘ್ನಗಳಾಗುತ್ತೆ. ಹಾಗಾಗಿ ನೀವು ನಿಧಾನವಾಗಿ ಹಬ್ಬನ ಆಚರಣೆ ಮಾಡಬೇಕು. ಏನೇ ಒಂದು ವಿಘ್ನಗಳು ಆಗ್ದಂಗೆ ನೋಡ್ಕೊಬೇಕು. ಗಣಪತಿ ಹಬ್ಬ ಮಾಡೋವಾಗೇ ತುಂಬಾ ತೊಂದರೆಗಳಾಗುತ್ತೆ. ಅಂದರೆ ಏನೋ ಸಣ್ಣ ಪುಟ್ಟ ನಾವೇನೋ ಮಾಡ್ತಾಯಿರ್ತೀವಿ, ಅದು ಕೆಳಗೆ ಬೀಳೋದು, ಏನೋ ಚೆಲ್ಲೋಗೋದು, ಆ ಥರ ವಿಘ್ನಗಳು ತುಂಬ ಆಗುತ್ತೆ. ಅದನ್ನೆಲ್ಲ ನೋಡಿಕೊಂಡು ಅದಕ್ಕೆ ಗಣೇಶ ಹಬ್ಬನ ಮಾಡೋವಾಗ ತುಂಬ ನಿಧಾನವಾಗಿ, ಸಾವಧಾನವಾಗಿ, ಖುಷಿಯಿಂದ ಮನಸ್ಸಲ್ಲಿ ಯಾವುದೇ ಥರ ನಾವು ಏನು ಯೋಚನೆಗಳನ್ನ ಇಟ್ಕೊಂಡೆ ದೇವ್ರ ಮೇಲೆ ಭಾರ ಹಾಕಿ ತುಂಬಾ ಭಕ್ತಿಯಿಂದ ಮಾಡಿದ್ರೆ ತುಂಬಾ ಒಳ್ಳೆಯದಾಗುತ್ತೆ. ಗಣೇಶ ಹಬ್ಬ ಮಾಡೋದು ತುಂಬಾ ಎಲ್ಲರೂ ಹೇಳ್ತಾರೆ ಗಣೇಶ ಹಬ್ಬ ಎಲ್ಲರಿಗೂ ಬರಲ್ಲ ಅಂತ. ಹಾಗೇನಿಲ್ಲ, ಎಲ್ಲರೂ ಮನೆಯಲ್ಲಿ ಹೆಣ್ಮಕ್ಳಿರೋರು ಗೌರಿ ಗಣೇಶ ಹಬ್ಬನ ಆಚರಣೆ ಮಾಡ್ಬೋದು. ಅದನ್ನೇ ಹೇಳಿದ್ನಲ್ಲ, ತುಂಬ ನಿಧಾನವಾಗಿ ನೋಡಿಕೊಂಡು ಹಬ್ಬನ ಆಚರಣೆ ಮಾಡ್ಕೊಂಡು ಹೋಗಬೇಕು. ನೋಡಿ ಈಗ ಎಲ್ಲ ಆಯಿತು, ಕಂಕಣ ಕಟ್ಕೊತಾ ಇದ್ದೀವಿ. ಮೊನ್ನೆ ಭೀಮನ ಅಮಾವಾಸ್ಯೆ ದಿವಸ ಕಟ್ಟಿರೋಂಥ ದಾರನ ತೆಗೆದು ಅದು ಎಲ್ಲಾದರೂ ಗಿಡದ ಮೇಲೆ ಹಾಕಬೇಕು ನಾವು, ಇಲ್ಲಾಂದರೆ ಹರಿಯೋ ನೀರಲ್ಲಿ ಹಾಕಬೇಕು. ನೋಡಿ ಈಗ ಅದನ್ನು ತೆಗೆದು ಈಗ ಹೊಸದಾಗಿ ಕಂಕಣ ಕಟ್ಕೊತಾ ಇದ್ದೀವಿ. ಬನ್ನಿ, ಈ ಕಂಕಣ ಎಲ್ಲರೂ ಕಟ್ಕೊಂಡು ಆದಮೇಲೆ ನಮಗೆ ಹಬ್ಬ ಕಂಪ್ಲೀಟಾಗಿ ಹಬ್ಬದ ಆಚರಣೆ ಆಯಿತು ಅಂತ. ಅಮ್ಮ ಕೂಡ ಕಡುಬು ಕಟ್ತಾ ಇದ್ದಾರೆ. ಏನೆಲ್ಲ ನಮ್ಮ ಮನೇಲಿ ಇವತ್ತು ಹಬ್ಬದ ಅಡುಗೆಗಳನ್ನ ಮಾಡಿದ್ದೀವಿ ಅಂತಲೂ ಕೂಡ ನಾನು ತೋರಿಸ್ತೀನಿ. ಎಲ್ಲ ಹಬ್ಬದ ಅಡುಗೆಗಳನ್ನ ನಾನೇ ಮಾಡಿದ್ದೀನಿ. ನೋಡಿ ಏನೋ ಹೇಳ್ತಾ ಇದ್ದೀನಿ ಹಸ್ಬೆಂಡ್ಗೆ, ಅದು ಕೂಡ ಕ್ಲಿಪ್ಪಿಂಗ್ ಆ್ಯಡ್ ಮಾಡ್ತೀನಿ. ಏನೆಲ್ಲ ಸ್ಪೆಷಲ್ ಹಬ್ಬದ ಅಡುಗೆಗಳು ಅಂತ ಅದನ್ನು ಕೂಡ ನೋಡ್ಕೊಂಡು ಬನ್ನಿ.
ನಮ್ಮ ಮನೆಯ ಹಬ್ಬದ ಸ್ಪೆಷಲ್ ಅಡುಗೆ ಬೇಳೆ ಸಾಂಬಾರು, ಆಲೂಗಡ್ಡೆ ಪಲ್ಯ, ಅವರೆಕಾಯಿ, ಕಾಳುಳ್ಳಿ, ಕೋಸಂಬರಿ, ಇದು ಬಂದು ಕ್ಯಾರೆಟ್ ಪೀನಟ್ಸ್ ಸಲಾಡು, ಹಾಗೆ ಚಿತ್ರಾನ್ನ, ಹಪ್ಪಳ, ಮೇಯ್ನ್ ಕಡುಬು. ಗಣಪತಿಗೆ ಸ್ಪೆಷಲ್ ಇಷ್ಟವಾದಂಥ ಸ್ವೀಟು ಕಡುಬು. ನೋಡಿ ಹಸ್ಬೆಂಡ್ ಯಾವ ಸ್ಟೈಲಲ್ಲಿ ಕಡುಬನ್ನ ತಿಂತಾಯಿದ್ರೆ ನಾವೆಲ್ಲರೂ ಅದೇ ಥರನೇ ತಿನ್ನೋದು. ಕಡುಬು ತಿಂತಾ ತುಪ್ಪನ ತುಂಬ್ಕೊಂಡು ಕಡುಬು ತಿಂತಾಯಿದ್ರೆ ತುಂಬ ಚೆನ್ನಾಗಿರುತ್ತೆ. ಫೈನಲಿ ಊಟ ಎಲ್ಲ ಮುಗಿಸಿದಾಯಿತು. ಈಗ ಟೈಮ್ ಬಂದು ಸಾಯಂಕಾಲ 6 ಆಗಿದೆ. ನನ್ನ ಸಂಜೆ ಪೂಜೆ ಎಲ್ಲ ಆಯಿತು. ಗಣಪತಿ ಸ್ತೋತ್ರ ನಿಮ್ಗೆ ಆಲ್ಮೋಸ್ಟ್ ಎಲ್ಲರಿಗೂ ಗೊತ್ತಿರುತ್ತೆ. ಆ ಪುಸ್ತಕ ಕೂಡ ಸಿಗುತ್ತೆ, ನೀವು ಅದನ್ನು ತಂದು ಪುಸ್ತಕದಲ್ಲಿ ನೋಡಿಕೊಂಡು ಪೂಜೆ ಮಾಡ್ಬೋದು. ನಾನೇನು ಸ್ಪೆಷಲಾಗಿ ಹೇಳೋಂಗಿಲ್ಲ. ಬನ್ನಿ ಈಗ ಎಲ್ಲ ಸಾಯಂಕಾಲ ಪೂಜೆ ಆಯ್ತು. ನಮಸ್ಕಾರ ಹಾಕ್ಕೊಳ್ರಿ ನೀವು. ಹೋಗಿ ಎಲ್ಲರಿಗೂ ಅರ್ಶಿನ ಕುಂಕುಮ ನೋಡಿ. ಈಗ ಎಲ್ಲ ಕೊಡೋಕ್ಕೆ ತಾಂಬೂಲನ ರೆಡಿ ಮಾಡ್ತಾಯಿದ್ದೀನಿ. ಬ್ಲೌಸ್ ಪೀಸು ಕೂಡ ತಂದಿಟ್ಟಿದ್ದೀನಿ. ನಾನು 2 ಹಬ್ಬಕ್ಕೂ ಆಗೋಂಗೆ ತಂದುಬಿಡ್ತೀನಿ. ಬಳೆ ಆಗಲಿ ಬ್ಲೌಸ್ ಪೀಸ್ ಆಗಲಿ ವರಮಹಾಲಕ್ಷ್ಮಿಗೂ ಮತ್ತು ಈ ಗಣೇಶ ಗೌರಿ ಹಬ್ಬಕ್ಕೂ ಆಗೋಂಗೆ ತಂದಿಟ್ಕೊತೀನಿ. ಬನ್ನಿ ಈಗ ಮುತ್ತೈದೆಯರಿಗೆಲ್ಲ ಅರಿಶಿನ ಕುಂಕುಮ ಕೊಟ್ಟು ಕಳಿಸೋಣ. ಈ ಸತಿ ನಾನು ಏನು ನೈವೇದ್ಯ ಕೊಡೋಕ್ಕೆ ಅಂತ ಮಾಡಿಲ್ಲ. ತುಂಬಾ ಟಯರ್ಡ್ ಆಗಿಬಿಟ್ಟಿದ್ದೀನಿ. ಹಂಗಾಗಿ ನನಗೆ ಅದು ಅಭ್ಯಾಸ ಆಗಿಬಿಟ್ಟಿದೆ ಪ್ರಸಾದನ ಕೊಟ್ಟು. ಈ ಸತಿ ಕೊಟ್ಟಿಲ್ಲ. ಗೌರಿಗೂ ಅಷ್ಟೇ ತುಂಬ ಜನ ಸುಮ್ಮನೆ ಗೌರಿನ ಇಡ್ತಾರೆ. ಗೌರಿ ಇಡೋವಾಗೂ ಅಷ್ಟೇ ನೀವು ಗಣಪತಿ ಜೊತೆ ಎಲ್ಲ ಥರ ಬಾಗಿನ ಸಾಮಾನನ್ನ ಇಡಬೇಕು. ಅದೊಂದು ನಾನು ಆಗಲೇ ಹೇಳೋದು ಮರ್ತೆ. ನೋಡಿ, ನನ್ನನ್ನು ಕೇಳಿದರೆ ಎಲ್ಲರಿಗೂ ನನಗೆ ಗೊತ್ತಿರೋ ಮಟ್ಟಿಗೆ ತಿಳಿಸ್ಕೊಡ್ತೀನಿ. ಗೌರಿನ ಗಣಪತಿ ಜೊತೆಗೆ ತಂದಿಟ್ರು ಅಷ್ಟೇ ನೀವು ಗೌರಿಗೆ ಬ್ಲೌಸ್ ಪೀಸ್ ಒಂದಿಟ್ಟು ಅದ್ರ ಮೇಲೆ ಬಾಗಿನ ಸಾಮಾನೆಲ್ಲ ಇಟ್ಟು ಅರಿಶಿನ ಕುಂಕುಮ ಹಾಗೆ ಸೆಟ್ ಸಿಗುತ್ತೆ ನಿಮಗೆ ಬಾಗಿನ ಸಾಮಾನು ಸಪ್ರೇಟಾಗಿ, ಅದನ್ನು ಇಟ್ಟು ನೀವು ಗೌರಿಗೆ ಕೂರಿಸ್ಬೇಕು. ಬ್ಲೌಸ್ ಪೀಸ್ ಇಟ್ಟರೆ ಸಾಕು. ಸ್ಪೆಷಲ್ಲಾಗಿ ಗೌರಿ ಹಬ್ಬನ ಮಾಡೋರು ಸೀರೆ ಉಡಿಸ್ತೀವಿ, ಸೇಮ್ ನಾರ್ಮಲ್ ನಾವೀಗ ವರಮಹಾಲಕ್ಷ್ಮಿಗೆ ಉಡಿಸ್ದಂಗೆ. ಇಲ್ಲ ಗಣಪತಿ ಜೊತೆ ಗೌರಿನ ತಂದರೆ ಬಾಗಿನ ಸಾಮಾನು ಬ್ಲೌಸ್ ಪೀಸ್ ಇಟ್ಟು ಅರಿಶಿನ ಕುಂಕುಮ ಬಾಗಿನ ಸಾಮಾನು ಇಟ್ಟರೆ ಆಯಿತು. ನೋಡಿ, ಫೈನಲಿ ನಮ್ಮ ಮನೆಗೆ ಅರಿಶಿನ ಕುಂಕುಮಕ್ಕೆ ಬಂದಿರೋರಿಗೆಲ್ಲ ಅರಿಶಿನ ಕುಂಕುಮ ಎಲ್ಲ ಕೊಟ್ಟು ನಾವು ಸರ್ಕಲಲ್ಲಿ ಪೂಜೆಗೆ ಕರೆದಿದ್ರು. ನಮ್ಮ ಏರಿಯಾ ಬಾಯ್ಸ್ ಎಲ್ಲ ಸೇರಿ ಗಣಪತಿನ ಇಟ್ಟಿದ್ದಾರೆ. ಅವರು ವರ್ಷನೂ ಅಷ್ಟೇ ಕರೀತಾರೆ ನಮಗೆ ಪೂಜೆಗೆ. ಬಂದಿದ್ದೀವಿ, ಇನ್ನೂ ಪೂಜೆ ಸ್ಟಾರ್ಟ್ ಆಗಿಲ್ಲ. ಸ್ಟಾರ್ಟಿಂಗ್ ಎಲ್ಲ ಪಟಾಕಿ ಹೊಡಿತಾ ಇದ್ದಾರೆ. ನೋಡಿ, ಇಲ್ಲಿ ಆಂಟಿ, ನಾನು ಹೂವು ವರ್ತನೆ ತೊಗೊತೀನಿ ಅನ್ನಲ್ಲ, ಇವರೇ ಆಂಟಿ. ತುಂಬ ನನಗೆ ಇಷ್ಟ ಇವರು. ನೋಡಿ, ಅವ್ರನ್ನ ಕೂಡ ನಿಮಗೆ ತೋರಿಸ್ತೀನಿ. ತುಂಬ ಹಾರ್ಡ್ ವರ್ಕು, ಸಿಂಗಲ್ ಪೇರೆಂಟ್ ಇವರು. ತುಂಬ ಕಷ್ಟಪಡ್ತಾರೆ. ನನಗೆ ಗೊತ್ತಿರೋ ನನ್ನ ಏರಿಯಾದಲ್ಲಿ ಯಾರೆಲ್ಲ ಇದ್ದೀರಾ ಇವ್ರ ಹತ್ರನೇ ಹೂವು ತಗೊಳ್ಳಿ. ನಮ್ಮಿಂದ ಬೇರೆಯವ್ರಿಗೆ ಒಳ್ಳೇದಾಗಬೇಕು, ಬಯಸಬೇಕು. ನೋಡಿ, ಇವರೇ ಆಂಟಿ. ಮೊನ್ನೆ ವಿಡಿಯೋದಲ್ಲೂ ನಾನು ಹೇಳಿದ್ದೆ ನಿಮಗೆ. ಸರಿಯಾಗಿ ತೋರಿಸಿಲ್ಲ ಪಾಪ, ಅವರು ರೆಡಿ ಆಗಿಲ್ಲ ಅಂದ್ಬಿಟ್ಟು. ನೋಡಿ, ಬನ್ನಿ ಈಗ ಪೂಜೆ ಶುರು ಆಗುತ್ತೆ. ಪೂಜೆಗೆ ಕೂಡ ಹೋಗೋಣ. ಗಣಪತಿನ ತೋರಿಸ್ತೀನಿ. ನೋಡಿ, ನಮ್ಮ ಏರಿಯಾ ಅವರೆಲ್ಲ ಸೇರಿ ಇಟ್ಟಿರೋದು. ಪೂಜೆಗೆ ಕರೆದಿದ್ರು. ಎಲ್ಲರನ್ನೂ ಬಂದು ನಮ್ಮ ಏರಿಯಾದಲ್ಲಿ ಹುಡುಗರನ್ನ ಇಟ್ಬಿಟ್ಟಿರ್ತಾರೆ. ಎಲ್ಲರೂ ಬಂದು ಸಾಯಂಕಾಲ ಕರೆದು ಹೋದರು. ಫೈನಲಿ ಬಂದು ಪೂಜೆ ಎಲ್ಲ ಮುಗಿಸ್ಕೊಂಡು ಪ್ರಸಾದ ಸ್ವಲ್ಪ ಇಸ್ಕೊಂಡು ತಿಂದು ಈಗ ರಿಟರ್ನ್ ಮನೆಗೆ ಬಂದ್ವಿ. ಮನೆ ಪಕ್ಕದಲ್ಲೇ ಇನ್ನೊಂದು ಪುಟ್ಟ ಗಣಪತಿನ ಇಟ್ಟಿದ್ದಾರೆ. ಮಕ್ಕಳೆಲ್ಲ ಸೇರಿಕೊಂಡು ಇಲ್ಲೂ ಕೂಡ ಪೂಜೆ ನಡೀತಾ ಇದೆ. ಹಾಗೆ ಅವರು ಕರೆದ್ರು, ಇಲ್ಲೂ ಹಂಗೆ ಪೂಜೆಗೆ ನಿಂತ್ಕೊಂಡ್ವಿ. ನಮ್ಮ ಪಕ್ಕದ ಮನೆ ಮಕ್ಕಳಿಬ್ಬರು ಸೇರಿಕೊಂಡು ಅಣ್ಣ ತಮ್ಮ ಇಟ್ಟಿರೋ ಗಣಪತಿ ಅದು. ಅಲ್ಲಿ ಪೂಜೆ ಮುಗಿಸ್ಕೊಂಡು ಮನೆಗೆ ಬಂದು ಈಗ ನಮ್ಮ ಮನೆಯ ಗಣಪತಿಗೆ ಆರತಿ ತೆಗಿತಾ ಇದ್ದೀವಿ. ಈಗ ಆರತಿ ತೆಗೆದು ಗಣಪತಿನ ವಿಸರ್ಜನೆ ಮಾಡೋದು. ಆಲ್ಮೋಸ್ಟು ನಾನು ಹೋದ ವರ್ಷ ನಿಮಗೆ ತೋರಿಸಿದ್ದೆ. ನೋಡಿ, ಈಗ ಫಸ್ಟು ಗೌರಿನ ಕದಲಿಸ್ಬೇಕು, ಆಮೇಲೆ ಗಣಪತಿನ ಕದಲಿಸ್ಬೇಕು. ಕದಲಿಸಿ ಈಗ ತೆಗೆದು ಗಣಪತಿನ ಹೋದ ವರ್ಷ ನಾನು ತೋರಿಸಿದ್ದೀನಿ, ನಿಮಗೆ ಗೊತ್ತಿದೆ. ನಾವು ಮನೆಯಲ್ಲೇ ಬಿಡ್ತೀವಿ. ಒಂದು ಹೊಸದು ಅದಕ್ಕೆ ಅಂತ ಸಪ್ರೇಟಾಗಿ ನಾನು ಇಟ್ಟಿದ್ದೀನಿ. ಅದಕ್ಕೆ ನೀರು ತುಂಬಿ ಅರಿಶಿನ ಕುಂಕುಮ ಹಾಕಿ ಗೋಮೂತ್ರ ಹಾಕಿ ಅದರಲ್ಲಿ ವಿಸರ್ಜನೆ ಮಾಡೋದು ಗಣಪತಿನ. ಆ ನೀರನ್ನು ಎಲ್ಲ ಗಿಡಗಳಿಗೆ ಬೆಳಗ್ಗೆಗೆ ಮಣ್ಣನ್ನು ಪಾಟಿಗೆ ಹಾಕಿದ್ರೆ ಆಯಿತು. ಹಬ್ಬದ ವ್ಲಾಗ್ ಕೂಡ ಇದಾಗಿದೆ. ಈ ವ್ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ. ಬಾಯ್.